ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. BDA ಮನೆ ನಾರ್ತ್ ಗೇಟು, ಈಸ್ಟ್ ಡೋರು, 20ಗೆ 30 ಅಂಜನಾಪುರ ಸೆಕೆಂಡ್ ಬ್ಲಾಕ್. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು, ನಿಮಗೆ 20 ಫೀಟ್ ರಸ್ತೆ ಸಿಕ್ಕುತ್ತೆ. ಹಾಗೆ ಈ ಕಡೆ ಕೂಡ ನಿಮಗೆ 20 ಫೀಟ್ ರಸ್ತೆ ಸಿಕ್ಕುತ್ತೆ. ನಿಮಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಬೇಕು ಅಂತಿರಲ್ಲ, ಇಲ್ಲಿಂದ ನಿಮಗೆ ಜಸ್ಟ್ ಒಂದು 2.5 ಕಿಲೋಮೀಟರ್ಸಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ, ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲಿ ಗೇಟ್ ನೋಡ್ಬೋದು. MS ಗೇಟ್ ಕೊಟ್ಟಿದ್ದಾರೆ ನಿಮಗೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ, ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನಿಮಗೆ ನೇಮ್ ಬೋರ್ಡ್ ಮಾಡೋದಕ್ಕೆ ನಿಮಗೆ ಜಾಗ ಕೂಡ ಬಿಟ್ಟಿದ್ದಾರೆ. ನಿಮಗೆ ಬನ್ನಿ ಮನೆ ಒಳಗಡೆ ಹೋಗೋಣ. ಒಂದು ನಾನು ನೋಡಿರೋಂಥದ್ರಲ್ಲಿ ಒಂದು ಡಿಫ್ರೆಂಟೆಡ್ ಮನೆ ಅಂತಲೇ ಹೇಳ್ಬೋದು. ಇದು ಒಳಗಡೆ ನೋಡಿಸ್ತೀನಿ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಹಾಫ್ ಪಾರ್ಕಿಂಗು, ಒಂದು ಕಾರ್ ನಿಲ್ಲಿಸಿ ನಿಮಗೆ 3-4 ಬೈಕ್ ನಿಲ್ಲಿಸ್ಕೋಷ್ಟು ಜಾಗ ಇದೆ. 3 ಬೈಕ್ ನಿಲ್ಲಿಸ್ಕೋಬೋದು. ಸೈಡ್ ವಾಲೆಲ್ಲ ನೋಡ್ಬೋದು, ನಿಮಗೆ ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ, ಫುಲ್ ಮಾಡಿದ್ದಾರೆ. ಯೂಸ್ವಲಾಗಿ ಏನು ಮಾಡ್ತಾರೆ, ಒಬ್ಬೊಬ್ಬರು ಅರ್ಧ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಫುಲ್ ಕವರ್ ಮಾಡಿದ್ದಾರೆ ನಿಮಗೆ ಬಟರ್ಫ್ಲೈ ಟೈಲ್ಸ್. ಹಾಗೆ ಇಲ್ಲಿ ಬಂದು ನಿಮಗೆ ಬೋರ್ ಬಂದಿದೆ. ಬೋರ್ ಬಂದು ಬರೀ ಜಸ್ಟ್ 300 ಅಡಿ ಹೋಗಿದೆ ಅಷ್ಟರಲ್ಲೇ ನೀರು ಬಂದಿದೆ. ಅದ್ರ ಮೇಲೆ ಹೋಗೋಕ್ಕಾಗಿಲ್ಲ, ಫೋರ್ಸ್ ಆಗಿ ಬಂದಿದೆ ನೀರು ಅದರಿಂದ. ಓಕೆ, ಸಂಪು ಬಂದು ನಿಮಗೆ 9,000 ಲೀಟ್ರ್ ನೀರು ಸಂಪಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು. ಕೊಳಾಯಿ ಕೂಡ ಕೊಟ್ಟಿದ್ದಾರೆ, ಗಾಡಿ ತೊಳ್ಕೊಂತಿರೋದು ಆರಾಮಾಗಿ ಕೊಳಾಯಿ ಕೂಡ ಇದೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಪ್ರವೇಶ ಜಾಗ ಬರುತ್ತೆ, ನೋಡ್ಬೋದು. ಗ್ಯಾಸ್ಗೆ ಪ್ರವೇಶ ಜಾಗ ಇದೆ ನಿಮಗೆ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಒಂದು ಕಾರ್ ನಿಲ್ಲಿಸಿ ನಿಮಗೆ 2-3 ಬೈಕು ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ನಿಮಗೆ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ದಾರೆ. ಬೇಕಂದರೆ ನಾನು ಹೇಳ್ತಾ ಇರೋದು, ಒಂದು ಸಿಂಗಲ್ ರೂಮ್ ಇದೆ, ಆಫೀಸ್ ರೂಮ್ ಮಾಡ್ಕೋಬೋದು. ಇದು ಅಷ್ಟೇ, ಇನ್ನೂ ಕೆಲಸ ನಡೀತಿದೆ, ಇವಾಗ ತಾನೇ ನಡೀತಾ ಇದೆ, ಅದರಿಂದ ನೋಡ್ಬೋದು. ಹಾಲ್ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ, ದೊಡ್ಡದಾಗಿರೋಂಥ ಹಾಲು. ಹಾಗೆ ಈ ಕಡೆ ಬಂದು ಇಲ್ಲಿ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ರೆಸ್ಟ್ ರೂಮು ಅಷ್ಟೇ ದೊಡ್ಡದಾಗಿದೆ ನಿಮಗೆ. ಇನ್ನೂ ಕೆಲಸ ನಡೀತದೆ, ಫಿನಿಶಿಂಗಲ್ಲಿದೆ. ಇಲ್ಲಿ ಕೆಳಗಡೆ ಮಾತ್ರ ಅಷ್ಟೇ, ಮೇಲೆಲ್ಲ ಫಿನಿಶಿಂಗ್ ಆಗಿದೆ, ಹಾಲ್ ಆಗಿದೆ. ಬೇಕಾದ್ರೆ ಆಫೀಸ್ ರೂಮ್ ಮಾಡ್ಕೋಬೋದು, ಇಲ್ಲ ಬ್ಯಾಚುಲರ್ಸ್ ಹುಡುಗರಿಗೆ ರೆಂಟ್ ಕೊಡ್ತೀನಿ ಅಂದರೆ ಕೊಟ್ಕೋಬೋದು ನೀವು ಧಾರಾಳವಾಗಿ. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಇನ್ನು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಹೆಂಗಿದೆ ಮನೆ ಅಂತ ಒಂದು ಸತಿ ನೋಡೋಣ. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಗ್ರಾನೈಟಲ್ಲೇ ಮಾಡಿದ್ದಾರೆ ಮೆಟ್ಲು. ನಿಮಗೆ 3 ಅಡಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ ಜಿಂದಾಲ್ದು. ಇಲ್ಲೂ ಅಷ್ಟೇ ನಿಮ್ಗೆ ವಾಲ್ ಫುಲ್ಲು ಬಟರ್ಫ್ಲೈ ಟೈಲ್ಸೇ ಯೂಸ್ ಮಾಡಿದ್ದಾರೆ. ಈ ಕಾರಿಂದ ಬರ್ತಾಯಿದ್ದೀವಿ ಹೊರಗಡೆ. ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಈ ಥರ ಕಾಣಿಸುತ್ತೆ ನೋಡಿ. ನಾವು ಬಂದಿದ್ದ ಜಾಗ ಫುಲ್ ಕವರ್ ಆಗಿದೆ ನಿಮಗೆ, ಯಾರು ಇನ್ಸೈಡ್ ಬರೋಕ್ಕಾಗಲ್ಲ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಒಂದ್ಸತಿ ಈ ಥರ ಕಾಣಿಸುತ್ತೆ. ತುಂಬ ಡಿಸೆಂಟ್ ಏರಿಯಾನೇ ಅಂತ ಹೇಳ್ಬೋದು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ, ಬಾಗಿಲು ನೋಡಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಬಾಗಿಲು, ತುಂಬ ಚೆನ್ನಾಗಿದೆ. ಹೊಸಲುಕ್ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ, ನಿಮಗೆ ರೈಟ್ನ ಲಾಸ್ಟಲ್ಲಿ ಹೇಳಿರ್ತೀನಿ. ಓಕೆ, ಮನೆ ಒಳಗಡೆ ಹೋಗ್ತಾರಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗು. ಹಾಗೆ ಇಲ್ಲಿ ನಾರ್ತ್ ಸೈಡು ವಿಂಡೋ ಕೂಡ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ ನಿಮಗೆ. ಹಾಗೆ ಈ ಕಾರ್ನರಿಂದ ನೋಡಿಸ್ತೀನಿ, ನೋಡ್ಬೋದು ನಿಮಗೆ ಹೆಂಗಿದೆ ಅಂತ. ಇದು ಬಂದು ದೊಡ್ಡದಾಗಿದೆ ಹಾಲು, ಓಪನ್ ಕಿಚನ್ ಕೊಟ್ಟಿದ್ದಾರೆ. ಏನಕ್ಕೆ ನಾನು ಡಿಫ್ರೆಂಟ್ ಅಂತ ಹೇಳಿದೆ ಅಂದರೆ, ನಾನು ಮಾಡಿರೋ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಓಪನ್ ಕಿಚನ್ ಕೊಟ್ಟಿರೋದು. ಅದರಿಂದ ನನಗೆ ಸ್ವಲ್ಪ ಚೇಂಜಸ್ ಕಾಣಿಸ್ತು, ಅದರಿಂದ ಹೇಳಿದೆ. ಈ ಕಡೆ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ, ದೊಡ್ಡದಾಗಿದೆ ನಿಮಗೆ. ಎಲ್ಲ ನಿಮಗೆ ವೆನಿಗರ್ ಶೀಟಲ್ಲೇ ಮಾಡಿದ್ದಾರೆ ನಿಮಗೆ.
ವಿನೆಗರ್ ಶೀಟ್ ಫುಲ್ ನಿಮಗೆಲ್ಲ ವಿನೆಗರ್ ಶೀಟ್ ಬಂದಿದೆ ನಿಮಗೆ ನೋಡ್ಬೋದು. ಟಿ ವಿ ಯೂನಿಟ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಮಾಡಿದ್ದಾರೆ. ಕಬೋರ್ಡ್ಗಳಿದೆ ನಿಮಗೆ ಇಲ್ಲಿ. ಯೂಸಲ್ಲಾಗಿ ನಾನು ಹೇಳಿಲ್ವ, ಎಲ್ಲರೂ ಏನು ಮಾಡ್ತಾರೆ, ಇಲ್ಲೊಂದು ವಾಲ್ ಥರ ಕೊಟ್ಬಿಟ್ಟು ಮೆಟ್ಲನ್ನ ಹಿಂಗೆ ತಗೊಂಡು ಹಿಂಗೆ ಮೇಲೆ ಹೋಗ್ತಾರೆ. ಇವ್ರೇನು ಮಾಡಿದ್ರೆ ಫುಲ್ ಓಪನೇ ಮಾಡಿದ್ದಾರೆ. ನಿಮಗೆ ಬಂದಿದ ತಕ್ಷಣ ಮನೆ ನೋಡಿದ್ರೆ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಈಗ ಮೆಟ್ಲುಗಳು ಅಷ್ಟೇ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ದೊಡ್ಡದಾಗಿ ಸೋಫಾ ಹಾಕೋಬೋದು. ಯೂಸಲಾಗಿ ಎಲ್ಲದರಲ್ಲಿ ಹೇಳ್ತೀನಿ, ಎಲ್ ಶೇಪ್ ಸೋಫಾ ದೊಡ್ಡದಾಗಿ ಹಾಕ್ಕೋಬೋದು. ನಿಮ್ಗೆ ಅಲ್ಲಿಂದ ಅಲ್ಲಿ, ಇಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು. ಹಾಗೆ ಇಲ್ಲಿ ವಾರ್ಡ್ರೋಬ್ UPS ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್ ಕೂಡ ಮಾಡ್ಕೋಬೋದು ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆಯೂ ಅಷ್ಟೇ ನಿಮಗೆ ಧಾರಾಳವಾಗಿ ಒಬ್ಬರು ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಜಾಗ ಇದೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲ ಸೈಡ್ ಫುಲ್ ನಿಮಗೆ ಟೀಕುಡ್ ಮಾಡಿದ್ದಾರೆ. ನಿಮಗೆ ಹೊಸಲೆಲ್ಲ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಒಬ್ಬರು ಕೂತ್ಕೋಬೋದು. ನಿಮಗೆ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಇಲ್ಲೂ ಕೂಡ ನೋಡ್ಬೋದು ಸ್ಪಾಟ್ಸ್ ಹಾಕಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆಯೂ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು. ನಿಮಗೆ ಇದು ದೇವ್ರ ಮನೆ ಇರುತ್ತೆ. ನಿಮಗೆ ಡೈನಿಂಗ್ ಹಾಲ್ ಬೇಕಾದ್ರೆ ನೋಡಿ, ಇಲ್ಲಿ ಆರಾಮಾಗಿ ಹಾಕೋಬೋದು. ನೀವು ಈ ಕಾರ್ನರಲ್ಲಿ ಡೈನಿಂಗ್ ಹಾಲ್ ಹಾಕೋಬೋದು ಆರಾಮಾಗಿ. ಪ್ಲ್ಯಾನ್ ಹೆಂಗೆ ಹಾಕಂತೀರ ಅನ್ನೋದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೈನಿಂಗ್ ಹಾಲ್ಗೂ ಜಾಗ ಕೊಟ್ಟಿರಿ. ಇಲ್ಲ ಡೈನಿಂಗ್ ಹಾಲ್ ನೋಡಿ ಆ ಕಾರ್ನರಲ್ಲಿ ಹಾಕೋಬೋದು. ಅಲ್ಲಿಂದ ಅಲ್ಲಿವರೆಗೆ ಹಾಕೋಬೋದು. ಇಲ್ಲಿಂದ ನಿಮ್ಗೆ ಓಪನಾಗಿ ಓಡಾಡೋಕ್ಕೆ ಜಾಗ ಇಲ್ಲಿರುತ್ತೆ ನಿಮಗೆ. ಓಕೆ, ಒಂದು ಸತಿ ಕಿಚನ್ ನೋಡ್ಬಿಡೋಣ. ಕಿಚನ್ ಕೂಡ ನೋಡಿಸ್ತಾ ಇದ್ದೀನಿ. ನಿಮ್ಗೆ ಅಡುಗೆ ಮನೆ ಎಲ್ ಶೇಪಲ್ಲಿ ದೊಡ್ಡದಾಗಿದೆ. ಕಲರು ಅಷ್ಟೇ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೊಟ್ಟಿದ್ದಾರೆ. ಸೂಪರಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಅಷ್ಟೇ. ಮೇಲ್ಗಡೆ ಅಷ್ಟೇ ಕಬೋರ್ಡ್ಗಳು ಕೊಟ್ಟಿದ್ದಾರೆ, ಓವರ್ ಹೆಡ್ ಕಬೋರ್ಡು. ಹಾಗೆ ಮೇಲ್ಗಡೆ ನೋಡೋದು POP ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಹೇಳ್ತೀನಿ ಎಲ್ಲೆಲ್ಲಿ ಏನೇನಿದೆ ಅಂತ. ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನಿಮಗೆ ಆರಾಮಾಗಿ ಇಲ್ಲಿ ಫ್ರಿಜ್ ಮಾಡಿಕೋಬೋದು. ಎರಡು ಕಡೆನೂ ಕೊಟ್ಟಿದ್ದಾರೆ. ಒಂದು ಸತಿ ನೋಡ್ತೀನಿ. ಇಲ್ಲೂ ಅಷ್ಟೇ ನಿಮಗೆ ಸ್ಪಾಟ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀಟಾಗಿ ನೋಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಾಡಿಬಿಟ್ಟು ಹಂಗಂಗೆ ಬಿಟ್ಬಿಡ್ತಾರೆ. ಒಬ್ಬೊಬ್ಬರು ತುಂಬ ಕಮ್ಮಿ ಜನ ಮನೇನ ನೀಟಾಗಿ ಮೈಂಟೆನೆನ್ಸ್ ಮಾಡೋರು. ಅದರಲ್ಲಿ ಇವರು ಒಬ್ಬರು ಅಂತ ಹೇಳ್ಬೋದು ನಿಮಗೆ. ಹಾಗೆ ಇಲ್ಲಿ ನಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು. ಇಲ್ಲೇ ನಮಗೆ ಸಿಂಕ್ ಕೂಡ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು. ಹಾಗೆ ಇವೆಲ್ಲ ಹೈಡ್ರಾಲಿಕ್ಸ್ ಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಹಾಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮಿಕ್ಸಿ ಓವನ್ ಏನಾರ ಮಡಿಕೊಂತೀನಿ ಅಂದರೆ ಮಡಿಕೋಬೋದು. ಇಲ್ಲಿ ಕಿಟಕಿ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಟೀಕುಡ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ನೋಡ್ಬೋದು. ನಿಮಗೆ ಪ್ಯಾನಿಟ್ರಿ ಕೂಡ ಬಂದಿದೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ನಿಮಗೆ ಬೇಕಂದರೆ ಹೇಳಿದ್ದು ಅಲ್ಲೂ ಫ್ರಿಜ್ ಮಡಿಕೋಬೋದು. ಇಲ್ಲಾಂದರೆ ಇಲ್ಲೂ ದೊಡ್ಡ ಡಬಲ್ ಡೋರ್ ಬಂದರೆ ಇಲ್ಲೂ ಫ್ರಿಜ್ ಮಡಿಕೋಬೋದು. ನೀವು ದೊಡ್ಡದಾಗಿದೆ ನಿಮ್ಮ ಜಾಗ. ಅಂದರೆ ನಿಮಗೆ ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ. ಇಲ್ಲಿ ಬಂದು ರೆಸ್ಟ್ ರೂಮ್ ಬರುತ್ತೆ. ಇಲ್ಲೊಂದು ಸಿಂಕ್ ಬರುತ್ತೆ ನಿಮಗೆ. ಇಲ್ಲಿ ರೆಸ್ಟ್ ರೂಮ್, ಫಸ್ಟ್ ಫ್ಲೋರ್ ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಡಿಪೆಂಡ್. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇಲ್ಲಿಂದಲೇ ನೋಡಿಸ್ಬಿಡ್ತೀನಿ. ಈಗ ಹಾಲು ನೋಡ್ಬೋದು. ತುಂಬ ದೊಡ್ಡದಾಗ್ಬಿಟ್ಟಿದೆ. ನೀಟಾಗಿ ಕಿಚನ್. ನಾರ್ತ್ ಡೋರ್ ಆಗಿರುತ್ತೆ. ಈಸ್ಟ್ ಗೇಟ್ ನಾರ್ತ್ ಡೋರ್ ನಾರ್ತ್ ಗೇಟ್ ಆಗಿರುತ್ತೆ. ಈಸ್ಟ್ ಡೋರ್ ಆಗಿರುತ್ತೆ. ಓಕೆ, ಇಲ್ಲೂ ಅಷ್ಟು ನಮಗೆ ಈಸ್ಟ್ ಸೈಡೇ ಇರುತ್ತೆ ಫೇಸು. ಹಿಂಗೆ ಬಂದು ಈ ಕಡೆ ಹೋಗ್ತೀವಿ. ಅದೇ ಮೆಟ್ಲು ಕೂಡ ನೋಡ್ಬೋದು. ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಫುಲ್ಲು. ನಿಮಗೆ ಅಷ್ಟು ಇಲ್ಲೂ ಅಷ್ಟು POP ಫಾಲ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಟ್ಲಿಗೆಲ್ಲ ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅಲ್ಲಿ ಏನಿದೆ ಏನಿಲ್ಲ. ಯೂಸಲಾಗಿ ಎಲ್ಲ ಕಡೆ ನಿಮಗೆ ಏನು ಮಾಡ್ತಾರೆ, 3 ರೂಮ್ ಕೊಡ್ತಾರೆ. ಒಂದು ಬಂದು ನಿಮಗೆ ಅರ್ಧ ಓಪನ್ ಟೆರೆಸ್ ಕೊಟ್ಬಿಡ್ತಾರೆ.
ಇಲ್ಲಾಂದರೆ ಸಮ್ ಪೀಪಲ್ಲು ನಿಮಗೆ ಹೋಮ್ ಥಿಯೇಟ್ರ್ ಮಾಡ್ತಾರೆ. ಇವ್ರು ಹಂಗೆ ಮಾಡಿಲ್ಲ, 4 ರೂಮ್ ಮಾಡಿದ್ದಾರೆ. ಅಂದರೆ ನಿಮಗೆ 4 ರೂಮ್ ಬರುತ್ತೆ ಮೇಲ್ಗಡೆ. ನಿಮಗೆ ಕೆಳಗಡೆ ಸೇರಿಸ್ಕೊಂಡ್ರೆ ಒಂದು ರೂಮು 5 ಆಗುತ್ತೆ. ಓಕೆ, ಮಾಡಿ ಮೇಲ್ಗಡೆ ಬರ್ತಾ ಇರೋಂಗೆ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಇಲ್ಲಿ ಟಿ ವಿ ಯೂನಿಟ್, ಸ್ಟಡಿ ಟೇಬಲ್ ಬರುತ್ತೆ. ಸ್ಟಡಿ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು. ಯೂಸ್ವಲಾಗಿ ಹೇಳ್ದಂಗೆ ಆಫೀಸ್ ವರ್ಕ್ ಬೇಕಾದ್ರೂ ಮಾಡ್ಬೋದು. ಕೆಳಗಡೆ ನೋಡ್ಬೋದು ಕಬೋರ್ಡ್ಗಳು ತುಂಬ ಇದೆ ನಿಮಗೆ, ಓವರ್ ಹೆಡ್ ಕಬೋರ್ಡ್ಗಳು ಅಷ್ಟೇ. ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಹಾಗೆ ನನ್ನ ರೈಟ್ ಸೈಡ್ ಬಂದರೆ ನನಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನಿಮಗೆ ನೋಡ್ಬೋದು, ಅದನ್ನೇ ನಾನು ಹೇಳಿದೆ. ಯೂಸ್ವಲಾಗಿ ಹಿಂಗೆ ಅಡ್ಡಡ್ಡ ಹಾಕಿರ್ತಾರೆ, ಅದೇನಾಗುತ್ತೆ ಜಾಗ ಹಿಡ್ದಂಗೆ ಇರುತ್ತೆ. ಇಲ್ಲಿ ಹಿಂಗಿಲ್ಲ, ಉದ್ದ ಮಾಡಿದ್ದಾರೆ. ನಿಮಗೆ ದೊಡ್ಡದಾಗಿ ಬಂದಿದೆ ನೋಡ್ಬೋದು. ನಿಮಗೆ ರೂಮು ಅಷ್ಟೇ ಸಾಲಿಡಾಗಿ ದೊಡ್ಡದಾಗಿ ಬಂದಿದೆ ನಿಮಗೆ. ಹಾಗೆ ಆ ಕಡೆ ಬಂದರೆ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ ದೊಡ್ಡದು. ಹಾಗೆ ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ, ನೋಡ್ಬೋದು ಅಲ್ಲಿ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದು. ಹಾಗೆ ಅಲ್ಲಿ ಬೆಳಕುಗಳಿಗೋಸ್ಕರ ವಿಂಡೋ ಕೂಡ ಕೊಟ್ಟಿದ್ದಾರೆ. AC ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಇದ್ದರೆ ನಿಮಗೆ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಅಲ್ಲೂ ಅಷ್ಟೇ ನಿಮಗೆ ನೋಡಿಸ್ತಾ ಇದ್ದೀನಿ. ವಾರ್ಡ್ರೋಬ್ನ ತುಂಬ ದೊಡ್ಡದಾಗಿದೆ ನಿಮಗೆ. ಈ ಕಡೆ ಬಂದರೆ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದು. ಇದು ಬಂದು ಟಿ ವಿ ಯೂನಿಟ್ಟು. ಹಾಗೆ ಇಲ್ಲೇ ನಿಮಗೊಂದು ಅಟ್ಯಾಚ್ ಬಾತ್ರೂಮ್ ಅಂದರೆ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇದು ಅಷ್ಟು ದೊಡ್ಡದಾಗಿ ಬಂದಿದೆ ನೋಡ್ಬೋದು. ಸಕ್ಕತ್ತಾಗಿ ಮನೇನ ಒಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟೆಲ್ಲ ಯೋಚನೆ ಮಾಡಿ ಕಟ್ಟಿದ್ದಾರೆ. ನಿಮಗೆ ಚೆನ್ನಾಗಿ ಬಂದಿದೆ. ಇಲ್ಲೊಂದು ಸಿಂಕ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನಿಮ್ಗೆ ಇದೇ ಆಗಲೇ ಹೇಳ್ದಂಗೆ 4 ಬೆಡ್ರೂಮ್ ಅಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ 2 ಬರುತ್ತೆ. ನಿಮಗೆ ಚಿಲ್ಡ್ರನ್ ಬೆಡ್ರೂಮು 2 ಬರುತ್ತೆ. ಇದು ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್. ಇದು ನೋಡ್ಬೋದು, ವಾರ್ಡ್ರೋಬ್ ಬಂದಿದೆ ಅಲ್ಲಿ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದು ನಾರ್ತ್ ಸೈಡ್ ಇರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ, ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್ ಒಂದು ಬಂದಿದೆ. ಹಾಗೆ ಇದು ಬಂದು ಬಾಲ್ಕನಿ ಕೂಡ ಬಂದಿದೆ. ಸೇಮ್ ಎರಡು ಸೈಡು ನಿಮಗೆ ನಾರ್ತ್ ಸೈಡ್ ಇರೋದ್ರಿಂದ ಬಾಲ್ಕನಿ ಬಂದಿದೆ. ತುಂಬ ಚೆನ್ನಾಗಿದೆ, ಗ್ರೀನ್ರಿ ಆಗಿ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಮೇಲ್ಗಡೆಯಿಂದ ಒಂದು ಸತಿ ನೋಡ್ತೀನಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏರಿಯಾ ಏನಿದೆ ಅಂತ. ಓಕೆ, ಇವಾಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡಿ, 30-40 ಕೊಟ್ಟಂಗೆ ನಿಮಗೆ ಸೈಡ್ ಮೆಟ್ಲೆಲ್ಲ ಲೈಟ್ ಕೂಡ ಕೊಟ್ಟಿದ್ದಾರೆ. ಯೂಸ್ವಲಾಗಿ 20-30 ಯಾರೂ ಕೊಡಲ್ಲ, ಸ್ವಲ್ಪ ಲಕ್ಸುರಿಯಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸೈಡಲ್ಲಿ ವಾಷಿಂಗ್ ಮಿಷಿನ್ ಜಾಗ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನು ಇಲ್ಲಿ ಯೂಸ್ ಮಾಡ್ಕೋಬೋದು. ಕಬೋರ್ಡ್ ಕೊಟ್ಟಿದ್ದಾರೆ ಮೇಲ್ಗಡೆ. ಮೇಲೂ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇವಾಗ ಕೆಳಗಡೆ ಏನು ನೋಡ್ತೀವಿ ನಾವು ಮಾಸ್ಟರ್ ಬೆಡ್ರೂಮು ಸೇಮ್ ಅದೇ ಥರ ಇದೆ ನೋಡಿ. ಅದೇ ಡಿಸೈನ್ ಬೇರೆ ನಿಮಗೆ, ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇಲ್ಲ, ಮಾಸ್ಟರ್ ಬೆಡ್ರೂಮ್ ಅನ್ಬೋದು. ಇದು ನಿಮಗೆ 3ನೇ ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಟಿ ವಿ ಯೂನಿಟ್ ಬಂದಿದೆ. ವಾರ್ಡ್ರೋಬು ಇದನ್ನು ಅಷ್ಟೇ ಫುಲ್ ದೊಡ್ಡದಾಗಿ ಕೊಟ್ಟಿದ್ದಾರೆ, ಫುಲ್ ಮೇಲ್ಗಡೆ. ಹಾಗೆ ಇಲ್ಲಿ ಸೇಮ್ ಮೊಬೈಲ್ ರೀಚಾರ್ಜು, ಇಲ್ಲ ಲ್ಯಾಪ್ಟಾಪ್ ರೀಚಾರ್ಜ್ ಮಾಡೋಕ್ಕೆ ಇಲ್ಲೂ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ. ಪ್ರತಿಯೊಂದು ರೂಮ್ಗೂ ರೆಸ್ಟ್ ರೂಮ್ ಇದೆ ನಿಮಗೆ. ಹಾಲಲ್ಲಾಗಲಿ ಗ್ರೌಂಡ್ ಫ್ಲೋರಲ್ಲಾಗಲಿ 4 ರೂಮ್ಗೂ 4 ರೆಸ್ಟ್ ರೂಮ್ ಬಂದಿದೆ ನಿಮಗೆ. ಇದು 3ನೇ ರೂಮ್ ಆಗಿರುತ್ತೆ, ಮಾಸ್ಟರ್ ಬೆಡ್ರೂಮು. 2 ಚಿಲ್ಡ್ರನ್ ಬೆಡ್ರೂಮು, 2 ಸೇಮ್ ನೋಡಿ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಆಗಿದೆ.
ಸೂಪರ್ ಆಗಿದೆ, ಮನೆ ಮಾತ್ರ ಕ್ಲಾಸ್ ಆಗಿದೆ. ನೋಡಿ ಲಾಸ್ಟ್ವರೆಗೆ ನೋಡಿ, ರೇಟು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟು ಮನೆ ನೋಡಬೇಕು, ಮನೆ ಹೆಂಗಿದೆ ಏನಿದೆ ಅಂತ. ಸುಮ್ಮನೆ ಫಸ್ಟೆಲ್ಲ ರೇಟ್ ಹೇಳ್ಬಿಟ್ರು ನಿಮಗೆ ಆ ರೇಟ್ ಏನಂತ ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಯೂಸಲಾಗಿ ಬೇರೆ ಕಡೆ ರೇಟ್ ಜಾಸ್ತಿ ಇದೆ, ಹಂಗೆ ಕಂಪೇರ್ ಮಾಡಿದ್ರೆ ಇವರು ಕಮ್ಮಿನೇ ಹೇಳಿದ್ದಾರೆ. ಇವತ್ತೊಂದು ಬಾಲ್ಕನಿ ಬಂದಿದೆ, ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಬನ್ನಿ ಬಂದ್ಬಿಡೋಣ. ಇದು ಬಂದು 3ನೇ ಫ್ಲೋರ್ ಆಗಿರುತ್ತೆ. ಇವಾಗ ನಾವು ಓಪನ್ ಟೆರೆಸ್ ಟಾಪ್ ಫ್ಲೋರ್ ಹೋಗ್ತಾ ಇದ್ದೀವಿ. ಮೇಲ್ಗಡೆ ನೋಡಿ ಸ್ಕೈಲೈಟ್ ಕೂಡ ಕೊಟ್ಟಿದ್ದೀವಿ ನಿಮಗೆ. ಮೇಲ್ಗಡೆ ಬಂದು ನಮಗೆ ಓಪನ್ ಬಾಲ್ಕನಿ ಬರುತ್ತೆ. ಇಲ್ಲಿ ಫುಲ್ ಮೇಲ್ಗಡೆ ನೋಡ್ಬೋದು. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಈ ಥರ ಕಾಣಿಸುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಮೇಲ್ಗಡೆ 1500 ಲೀಟರ್ಸ್ ಒಂದು ಸಿಂಟರ್ ಕೂಡ ಇದೆ ಇಲ್ಲಿ ಕೂಡ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಗೋಕ್ಕೆ ಇಲ್ಲೂ ಕೂಡ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಚೆನ್ನಾಗಿದೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. ನಾನು ಅವಾಗಲೇ ಹೇಳಿದೆ, ಬಾಜಾಳಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ಅಂತ. ನಿಮಗೆ ಇಲ್ಲಿಂದ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ರೋಡ್ ಕಾಣಿಸ್ತಿಲ್ಲ. ಅದೆಲ್ಲ ನೋಡಿ ಬಾಜರಲ್ಲಿ ನಿಯರ್ ಬೈ ನಿಮಗೆ ಫ್ಲ್ಯಾಟ್ಗಳು ಬರೋದು, ಅದೇ ನಿಮಗೆ ಹೊಸ್ದಾಗಿ ನಡೀತಾ ಇದೆ. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಡಿಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಓಕೆ, ಈ ಅಡ್ರೆಸ್ ಇನ್ನೊಂದು ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 2nd ಬ್ಲಾಕ್ ಬರುತ್ತೆ ನಿಮಗೆ. 20 × 30 BDA ಮನೆ. ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,60 lakhs ಹೇಳ್ತಾರೆ. ಅಂದರೆ 1,60,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಯಾರಿಗಾನ ಒಳ್ಳೆ ಮನೆ ಡಿಸೆಂಟ್ ಏರಿಯಾದಲ್ಲಿ ಬೇಕು ಅಂದರೆ ಅವ್ರು ಈ ಮನೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಯಾಕಂದರೆ ಈ ಮನೆ ನೋಡ್ತೀನಿ ಅನ್ನೋರು ಬೇಕಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಳ್ಳೆ ಮನೆ, ಚೆನ್ನಾಗಿರೋ ಮನೆ, ಡಿಫ್ರೆಂಟ್ ಆಗಿರೋ ಮನೆ ನೋಡಬೇಕಂದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.